इधर गोविंद सागर नदी है तले कौन सा डैम जो ಗೋವಿಂದ ಸಾಗರ್ ಡ್ಯಾಮ್ ಐತಲ್ಲೇ ಇಲ್ಲೆಲ್ಲ ಗುಡ್ಡ ಕಡದ್ ಚೊಕ್ ಚೊಕ್ ರೋಡ್ ಮಾಡಿಬಿಟ್ಟಾರ ಎಲ್ಲ ಕಡೆ ಗುಡ್ಡ ಕಡದಾರ ಇಲ್ಲೇ ಇನ್ನೇ ವ್ಯೂಸ್ ಚಲೋ ಇದು ಬಟ್ ಏನು ನೋಡಿದ್ರೆ ಒಂದು ಕಾಲ್ ಕನೆಕ್ಟ್ ಮಾಡೋಕ್ಕಾಗಲ್ಲ ನೋಡ್ರಿ ಇಲ್ಲೇ ಇತ್ತಾಗ ಎರಡೂ ಕಡೆ ಗುಡ್ಡ ಕಡದ್ ಮಾಡಾರಲ್ಲ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಮಳೆ ಬಂದಾಗ ಎಲ್ಲ ಇಲ್ಲಿ ರೋಡ್ ಬ್ಲಾಕ್ ಆಗಿದ್ದು ಅಂತ ಇಲ್ಲಿ ಬಂದು ಸ್ಟೇ ಮಾಡಿದವರೆಲ್ಲ ಇಲ್ಲೇ ಉಳ್ಕೋಬೇಕಾಗಿತ್ತಂತೆ ಆ ಟೈಪ್ ಐತಿ ಸಿಚುವೇಶನ್ ಹಿಂಗೆಲ್ಲ ಗುಡ್ಡ ಕಡದ್ ಇಲ್ಲಿ ಮಾಡ್ಯಾರ ಸ್ಟೆಪ್ ವೈಸ್ ಕಡ್ಕೊಂಡು ಸಿಗತ್ತೆ ಕಲ್ಲು ಇದ್ದಿದ್ದಷ್ಟು ಬಿಟ್ಟಾರಿಲ್ಲೇ जाते टाइम लेने आते टाइम आते टाइम ठीक है हाँ 30-35 हज़ार लगा बोले अब्बा बोले सिर खराब अब्बा को कि अब किसी की फोन लगे गोवा ಮತ್ತೆ ಮೂರನೇ ಟನಲ್ ಬರತ್ತಿಲ್ಲ ಟನಲ್ ನಂಬರ್ 3 ಇದೆ ನೋಡಪ್ಪ ಕೊಟ್ಟಾರನ 550 ಮೀಟರ್ ಐತಿದೆ ಅರ್ಧ ಕಿಲೋಮೀಟರ್ ಹೆಚ್ಚು ಕಮ್ಮಿ ಗಿರಾಡಿ ಚೌಕ್ ಸೊ ರೈಟ್ ಹೋದ್ರೆ ಶಿಮ್ಲಾ ಬರ್ತೈತಿ ಈಗ ಲೆಫ್ಟ್ ಹೊಂಟ ನಾವು ಮನಾಲಿಗೆ ಇಲ್ಲಿ ಡ್ಯಾಮ್ ಐತಿದೆ ಡ್ಯಾಮ್ ಬ್ರಿಡ್ಜ್ ಐತಿದೆ ಡ್ಯಾಮ್ नहीं दिखेगा ना ಸೊ ಇಲ್ಲಿ ಬ್ರಿಡ್ಜ್ ಮೇಲಿಂದ ಹೊಂಟೇವೆ ನಾವು ಫೋಟೋ ತೆಗೆಸ್ಕೊಳಕ್ಕೆ ನಿಲ್ಲಿಸ್ತಾರೆ ಅವ್ರು ಇವ್ರು ಪಾಯಿಂಟ್ ಹೇಳಿದರೆ ಸೊ ಇಲ್ಲಿ ವ್ಯೂ ಮಸ್ತ್ ಐತಿ ಇಲ್ಲಿ ಫೋಟೋ ತಕ್ಕೋರಿ ನೀವು ಅಂತಂದು ಅವರೇ ಸಜೆಸ್ಟ್ ಮಾಡಿದರೆ ಅದಕ್ಕೆ ಬಂದು ಸೊ ವ್ಯೂ ಎಲ್ಲ ಐತಿ ನೋಡ್ರಿ 1 2 3 ಫೋಟೋ ತೆಗಿಯಪ್ಪ ಚಕ್ ವ್ಯೂ ಐತಿ ಇಲ್ಲೇ ಈಗ ಭಾಕರಾನಂಗಲ್ ಡ್ಯಾಮ್ ಇದೆ ಡ್ಯಾಮ್ ಇನ್ ಬ್ಯಾಕ್ ಸರ್ 100 ಕಿಲೋಮೀಟರ್ ಇಂದ ಐತೆ ಅಂತ ಹೇಳಾತಾರೆ ದೊಡ್ಡದೈತಿ ಇದೆ ಈಗ ಶೂಟಿಂಗ್ ಮಾಡ್ಬೇಕಾದ್ರೆ ಏನೋ ನೆನಪಾದ ಸೊ ಹೇಳ್ತೀನಿ ನಾನು ಡಿಸೆಂಬರ್ನಾಗ ಅರೌಂಡ್ ಹೋಗಿದ್ದೆ ಮನಾಲಿಗೆ ಆಮೇಲೆ ಫೋಟೋಸ್ ಏನೈತಲ್ಲ ಜನವರಿ ಡಿಸೆಂಬರ್ ಎಂಡಿಗೆ ಏನೋ ಹಾಕ್ಯಾನ ನಾನು ಅದ್ರೊಳಗೆ ಕಮೆಂಟ್ ಸೆಕ್ಷನ್ನಾಗ ಇನ್ಸ್ಟಾಗ್ರಾಮ್ ಪೋಸ್ಟ್ ಏನು ಹಾಕ್ಯಾನಲ್ಲ ಅದು ಕಮೆಂಟ್ ಸೆಕ್ಷನ್ ಕೆಳಗೆ ನಮ್ಮ ತಮ್ಮ ಎ ಐ ಅಂತ ಕಮೆಂಟ್ ಮಾಡ್ಯಾನ ಒಂದೆರಡು ಪೋಸ್ಟ್ಸಿಗೆ ಆದರೆ ನಾನು ಈ ವಿಡಿಯೋ ಒಳಗೆ ಆಲ್ರೆಡಿ ಹೇಳೀನಿ ಎ ಐ ಅಲ್ಲ ಅಂತಂದು ಯಾಕಂದರೆ ನಂಗೆ ಗೊತ್ತೈತಿ ಇಂಥವ್ರು ಕಮೆಂಟ್ ಮಾಡೋರಿರ್ತಾರೆ ಅಂತಂದು ಅದ್ರ ಸಲುವಾಗಿ ವಿಡಿಯೋ ಒಳಗೆ ಮುಂಚೆ ಹೇಳ್ಯಾನ ನಾನು ಸೊ ನಿಮ್ಗೆ ಆ ಕಾನ್ಸೆಪ್ಟ್ ಇಷ್ಟ ಆದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ದಿಸ್ ಈಸ್ ನಾಟ್ ಆನ್ ಎ ಐ ವಿಡಿಯೋ ಅಸಲಿಯತ್ತೊಳಗೆ ಇಲ್ಲೇ ಅದನ್ನು ಚೊಕ್ ಎ ಐ ಬಂದಿತ್ತು ಮನ್ಯಾಗ ಕೂತ್ ಹಿಂದೆ ಹಿಮಾಚಲ ಮೂಮೆಂಟ್ ಮಾಡು ಓಕೆ ಸೊ ಭಾಕರಾನಂಗಲ್ ಡ್ಯಾಮ್ ಐತಿ ಹಿಮಾಚಲ ಐತಿ ಇಷ್ಟು ಬಿಸಿಲು ಬಿದ್ದರೂ ಫುಲ್ ಕೋಲ್ಡ್ ಐತಿ ಇಲ್ಲೇ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ 3 ಟನಲ್ ದಾಟಿದ್ವಿ ಇನ್ನೂ ಜಗ್ ಟನಲ್ ಅದಾವ ಈ ಸೈಡ್ ಶಿಮ್ಲಾ ಐತಿ ಈ ಸೈಡ್ ಮನಾಲಿ ಐತಿ ಈ ಕಡೆ ಪೂರ ಚಂಡೀಗಢ ಐತಿ ಶಿಮ್ಲಾ ಐತೋ ಚಂಡೀಗಢ ಶಿಮ್ಲಾ ಐತಿ ಸೊ ಈ ಕಡೆ ಮನಾಲಿ ಐತಿ ಈ ಕಡೆ ದಿನ ಕಂಪ್ಲೀಟ್ ಮಾಡೇವಿ ಸೊ ಇವತ್ತು ಈ ಕಡೆ ಹೊಂಟೇವಿ ಸಿಗ್ತೇನೆ ಅಂತೀನಿ ಬ್ರೋ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಂಟಿನ್ಯೂ ಯುವರ್ ಸ್ಪೀಡ್ ಅಂತಂದು ಕೊಟ್ಟಾರ ಸ್ಪೀಡ್ ಗಾಡಿ ಎಷ್ಟು ಸ್ಪೀಡ್ ಹೋಗ್ತಾವಲ್ಲೆಲ್ಲ ಮಾನಿಟ್ರ್ ಆಕೈತಿ ಅವೇನು ಕ್ಯಾಮ್ರಾಸ್ ಅದಾವಲ್ಲ ಇಲ್ಲೇ ಫುಲ್ ಹೈಟೆಕ್ ಕ್ಯಾಮ್ರಾಸ್ ಅದಾವೆ ಅವು ಚಲನ್ ಸೀದಾ ಕಟ್ ಮಾಡೇ ಬಿಡ್ತಾವೆ ಸೊ ಈಗ ಇಲ್ಲಿ ಗಾಡಿ ಹೊಂಟೈತಿ ಸ್ಪೀಡ್ ನೋಡ್ರಿ ನೀವು 59 ಸೊ ಈಗ ಎಲ್ಲರೂ ಬಿಲೋ 60 ಹೊಂಟಾರ ಅಕಸ್ಮಾತ್ ಮೋರ್ ದೆನ್ 60 ಹೊಂಟಿದ್ರೆ ಫಿಕ್ಸ್ ಚಲನ್ ಬರ್ತೈತಿ ಅಷ್ಟು ಸ್ಟ್ರಿಕ್ಟ್ ಐತಿ ಪೂರ ಸ್ಟೇಟ್ ಹೇಳತ್ತೀನಿ ಬರೀ ಇದೊಂದೇ ಪ್ಲೇಸ್ ಎಲ್ಲ ಪೂರ ಸ್ಟೇಟ್ ಹೇಳತ್ತಿ ಹಂಗೈತಿ ರೂಲ್ಸ್ ಕೇಸ್ 4ನೇ ನಂಬರ್ ಟನಲ್ ಬಂತೀಗ ದೊಡ್ಡದೈತಿ 1200 ಮೀಟರ್ ಐತಿ ಇಲ್ಲೂ 60 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಐತಿ ಚೊಕ್ ಎಲ್ಲ ಟನಲ್ಲು ಚೊಕ್ ಅದಾವಿದೆ ಮಜಾ ಬರೋದೆ ಟನಲ್ ಇಲ್ಲೇ ಮೇಲೆ ಒಬ್ಬ ಅಂಗಡಿ ಇತ್ತಂತ ಅದ ಮನಿ ಇತ್ತು ಲ್ಯಾಂಡ್ ಸ್ಲೈಡ್ ಆಗೆಲ್ಲ ಒಂದು ಕೆಳಗೆ ಬಂದ್ಬಿಡ್ತು ರೋಡ್ ಮಾಡೋಕ್ಕಿಂತ ಮುಂಚೆ ಅಂತ ಹೇಳತ್ತಿದ್ರು ಸೊ ಇಲ್ಲೇ ರೋಡ್ ಮಾಡೋದು ಕಷ್ಟ ಐತೆ ಅಂತ ಎಲ್ಲ ಕಡೆ ಟನಲ್ ಮಾಡಿಬಿಟ್ಟಾರೆ ಈಗ ಇನ್ನೊಂದು ಟನಲ್ ಬಂತು ಟನಲ್ ನಂಬರ್ 5 740 ಮೀಟರ್ ಐತಿದೆ ಮತ್ತು ಇಲ್ಲಿ 60 ಸ್ಪೀಡ್ ಹೋಗ್ಬೇಕು ಓವರ್ಟೇಕ್ ಮಾಡೋಂಗಿಲ್ಲ ಈಗ ರೋಡ್ ಈಗ ಲೆಂತ್ ಇಲ್ಲ ಏನಿಲ್ಲ ಅಂತಂದ್ರು 2 3 4 ತಾಸು ಲೆಂತ್ ಇದ್ದಿದ್ದು ರೋಡ್ ಎಲ್ಲ ಟನಲ್ಸ್ ಮಾಡಿ
ಎಲ್ಲ ಕಟ್ ಡೌನ್ ಮಾಡಿ 7-8 ತಾಸಿಗೆ ಬರೀ 30 ನಿಮಿಷ 1 ತಾಸಿಗೆ ತೊಗೊಂಬಂದಾರೆ. ಆ ಲೆವೆಲಿಗೆ ಇಲ್ಲೇ ರೋಡ್ ಡೆವಲಪ್ಮೆಂಟ್ ನಡೆದೈತಿ ಹಿಮಾಚಲ ಪ್ರದೇಶದಾಗ. ಸೊ ಇಲ್ಲಿದು ಥಾಲಿ ಇದೆ, ಹಿಮಾಚಲಿದು ಥಾಲಿ ಇದೆ. ಇದು ಮಿಕ್ಸ್ ವೆಜ್ ಸಬ್ಜಿ ಕೊಟ್ಟಾರ, ಆಮೇಲೆ ದಾಲ್ ಐತಿ, ಕರ್ಡ್ ಐತಿ, ಆಮೇಲೆ ಸಲಾಡ್ ಕೊಟ್ಟಾರ. ಈಗ ಸ್ಪೆಷಲ್ ಥಾಲಿ ಬರೋದು ಐತಿ ಇನ್ನು ಅವರಿಬ್ಬರದ್ದು ಬಂದಮೇಲೆ ಅದನ್ನು ತೋರಿಸ್ತೇನೆ ಅಂತ ಹೆಂಗೈತೆ ಅಂತ. ಇದು ಸ್ಪೆಷಲ್ ಥಾಲಿ ಐತಿ, ಇದ್ರೊಳಗೆ ಪನ್ನೀರ್ ಎಕ್ಸ್ಟ್ರಾ ಬರೋದೈತಿ, ಆಮೇಲೆ ರಾಜ್ಮಾ ಎಕ್ಸ್ಟ್ರಾ ಬರೋದೈತಿ. ಕರ್ನಾಟಕದವ್ರದೇವಿ ಈ ಟೈಪ್ ಈಟ್ ಅನ್ನ ಕೊಟ್ಟಾರ ನಮಗೆ. ಇಷ್ಟು ದೇವ್ರಿಗೆ ಎಡಿ ಹಾಕಿಡ್ತೀವಿ ನಾವು. ಇಲ್ಲೇ ಒಂದು ಹೋಟೆಲಿಗೆ ನಿಂದಿರ್ಸಿದ್ರೆ ಡಾಬಾ ಬೇಸಿಕಲಿ. ಇಲ್ಲೇ ಥಾಲಿ ತಿಂದೆ ಈಗ. ಆಗ ನಿಮ್ಗೆ ಹೇಳಿದ್ವಿ ಏನೈತಿ ಹೆಸರೇನಿದ್ರದ್ದು? ಓಕೆ, ಹೆಸರನ್ನಾಕೆ ಏನೋ ಇಲ್ಲಿ ಇದ್ದಿದ್ದೆಲ್ಲ ಜಾಗ ಇವರು ಇಲ್ಲೇನು ಹಿಡ್ದಾರಲ್ಲ ಇವರು ಅದಾವೆಲ್ಲ ಹೆಸರು ಬಾಜುಗಿ. ಥ್ಯಾಂಕ್ ಯು. ಇಲ್ಲೇ ಹೋಟೆಲ್ ಹೈವೇ ಟ್ರೀಟ್. 1 ಸೆಕೆಂಡ್ ಬೇಕರಿ ಐತಿ, ಇದು ಅವ್ರದ್ದು. ಬಾಜುಕಿನ ಅಂಗಡಿನೂ ಇವ್ರದ್ದು, ಈ ಹೋಟೆಲು ಇವ್ರದ್ದು. ಆಮೇಲೆ ಇದೇನಿದಲ್ಲ ನಾವು ಬಂದಿದ್ದ ಕಾರಿಗೆ ಈ ಟೈಪ್ ಪಹಾಡ್ ಒಳಗೆಲ್ಲ ವ್ಯೂ ಐತಿ. ಈಗ ನಾನು ಅದೇನಿ ಎಲ್ಲ ಕಡೆ ಬರೀ ಮ್ಯಾಗಿ ಹಚ್ಚಾರ, ಪಹಾಡೋಕಿ ಮ್ಯಾಗಿ ಅಂತಂದು ಮಸ್ತ್ ಐತಿ. ಆದ್ರೂ ಕ್ಲೈಮೇಟ್ ಮಜಾ ಬರೋದು. ಬಿಸಿಲು ಐತಿ ಆದ್ರೆ ಕೋಲ್ಡ್ ಭಾಳ ಐತಿ. ಈಗ ಚೇ ಬಂತೀಗ, ಐ ಮೀನ್ 6ನೇದು ಬಂತೀಗ. 40 ಅಂತ ಅಷ್ಟು ಹಾಕ್ಯಾರಿಲ್ಲ. ಎಷ್ಟು ಕಿಲೋಮೀಟ್ರ್ ಲಾಂಗ್ ಐತಿ ಗೊತ್ತಿಲ್ಲ. ಝೂಮ್ ಹೊಡಿತೀನಿ ತಡಿಯೋ. ಅಯ್ಯೋ ಮತ್ತು ನೆಕ್ಸ್ಟ್ ಇನ್ನೊಂದು ಮಂತ್ 7 ನಂಬರ್ ಅಂತಂದ್ರೆ ಇದು ಫುಲ್ ಗುಡ್ಡ ಸುತ್ತಿ ಹೋಗೋದ್ರಕ್ಕಿಂತ ಒಳಗಿನ ಹೋಗ್ಬಿಟ್ರೆ ಈಸಿ ಆಗ್ಬಿಡ್ತೈತಿ. ಎಲ್ಲ ಹಳೆ ಏನು ಹಳೇದಾಯ್ತು ಹಿಂಗೆ ಮಾಡೋದು. ನೀನೇ ಮಾತಾಡೋ, ನಾ ಏನು ಮಾತಾಡೋದು? ನಂಗೆ ಹೆಂಗೆ ಗೊತ್ತು ಈ ಮಾತಾಡೋದು. ಡೈನಾಮಿಕ್ ರೇಂಜ್ ಈ ಟೈಪ್ ಕಾಣಿಸ್ತೈತೆ ಹೊರಗೆ ಬಂದ್ಮೇಲೆ ವ್ಯೂ. ಇದು ನೆಕ್ಸ್ಟ್ ಇಲ್ಲಿ ಸೈಡಿಗೆ ಇರೋದು ಬಿಯಾಸ್ ನದಿ. ಇದೆ ಚೊಕ್ಕ ಕ್ಲೀನ್ ಐತಿ ಇಲ್ಲಿ ನೀರು. ಕನ್ಸ್ಟ್ರಕ್ಷನ್ ಇನ್ನೂ ಭಾಳ ಇಡೈತಿ. ಮತ್ತೆ ಇಲ್ಲಿ ಟನಲ್ ಆಗೋದೈತಿ ಈಗ. ಚೊಕ್ ಸ್ವಚ್ಛ ಇದೆ ನೀರು. ಎಲ್ಲ ಬರಫ್ ಕರಗಿ ಕರಗಿ ಬರತೈತಿ ನೀರು. ಇಲ್ಲೇ ಬರಾಕ್ ನಮ್ದು 12 ಆಗತೈತಿ. ಇಲ್ಲಿ ಮನೆ ನೋಡ್ರಿ ಎಲ್ಲೆಲ್ಲ ಕಟ್ಟಾರ. ಆ ಗುಡ್ಡದ ಮೇಲೆ ಒಂದು ಮನೆ ಕಟ್ಕೊಂಡ ಮಗ ಹೆಂಗೆ ಹೋಗ್ತಿದ್ದ ನಾವು, ಹೆಂಗೆ ಹೋಗ್ಕ ನಾವು ವಿಚಾರ ಮಾಡತ್ತೀವಿ ಅವನಕ್ಕಿಂತ ಜಾಸ್ತಿ. ಮತ್ತು ಅದು ಹೆಂಗೆ ಒಂದು ಕಾಲನಿಗೆ ಇಲ್ಲೆಲ್ಲ ಇಡೀ ಗುಡ್ಡದಾಗ ಒಂದೊಂದು ಮನೆ ನಡಕ್ಕೆ ಗುಡ್ಡಕ್ಕೆ ಒಂದೊಂದು ಮನೆ ಕಟ್ಕೊಂಡಾರ ಮಕ್ಕಳು. ಇಲ್ಲಿ ನೋಡ್ರಿ, ಇಲ್ಲೇ ಈ ಗುಡ್ಡದ ಮೇಲೆ ಲೇಔಟ್ ಐತಿ. ಈಗ ಸಾಲಕ್ಕೆ ಮನೆ ಕಟ್ಕೊಂಡಾರ. ಮಳೆ ದಬಾಶ್ ಆತಂತಂದ್ರೆ ಮನೆ ಕೊಚ್ಕೊಂಡು ಹೋಗ್ತಾವ. ಏನು ಹಾಕ್ಕಾವ ನೋಡ್ರಿ ಗುಡ್ ಅಲ್ಲ. ಅವ್ರು ಇಳಿದಾರೆ ಹೆಂಗೆ ಹೋಗ್ತಾರೋ ಮನೆಗೆ. ಇಮ್ಯಾಜಿನ್ ಮಾಡೋ ಹಿಂಗೆ ಅರ್ಜೆಂಟ್ ವಾಶ್ರೂಮ್ ಬಂದೈತೆ ನೋಡ್ರಿ. ಇಲ್ಲಿ ರೋಡ್ ಹೆಂಗದಾವ, ನದಿ ನೋಡ್ರಿ. ಮನಿ ನೋಡ್ರಿ, ಶಾಕ್ ಆಗತೈತಿ. ಇಲ್ಲಿ ನೋಡಿ ನಟ್ಟ ನಡ್ಬರ್ಕ್ ಕಟ್ಟನ್ ಮನಿ ಅವ. ಇಲ್ಲಿ ಒಂದು ಸಾಲಿನೂ ಇತ್ತು, ಆಗಲ್ಲ ನಟ್ಟ ನಡವರ್ಕಿತ್ತು. ಅಲ್ಲೊಬ್ಬ ನಟ್ ನಡವರ್ಕ್ ಕಟ್ಕೊಂಡಾನ. ಏನು ಯಾರು ಪ್ರಾಪರ್ಟಿ ಇವು, ಯಾವ ಕೊಡ್ತಿದ್ದಾನೆ ಇವ್ರಿಗೆ? ಆಮೇಲೆ ರೋಡ್ ಇಂಥವು. ಓಕೆ ಓಕೆ, ಡ್ಯಾಮ್ ಬಂತಿಲ್ಲೇ, ಫೆನ್ಸಿಂಗ್ ಎಲ್ಲ ಐತಿ, ಗೇಟ್ ಓಪನ್ ಐತಿ. ಎಲ್ಲ ಐತಿ ಗೇಟ್. 2 hours later. ಫೋನ್ ಏನೋ ತಗೋತಾರಂತ ಇವರು. ಝೂಮ್ ಫೋನ್ ತಗೋತಾರಂತ ವ್ಯೂ ನೋಡ್ರಿಲ್ಲ ಹಂಗೆ ಹೆಂಗೆ ಐತಿ. ನೀರೈತಿ, ಗೇಟು ಓಪನ್ ಅದಾವಿಲ್ಲ. ಇಲ್ಲ ಒಂದು ಗುಡಿ ಮಾಡ್ಯಾರ ಬಗಲಾಮುಖಿ ಅಂತಂದು. ಅಲ್ಲೇ ರೋಪ್ವೇ ಐತಿ, ಸಿಸ್ಟಮ್ ಇಲ್ಲ. ನಿನ್ನೆ ಹೋಗಿದ್ನಲ್ಲ ಆ ಟೈಪ್.
खा सकते हैं क्या? कितनी देर लग गया देखते हैं कितना रुपये क्या. ಓಕೆ ಹಿಂಗೈತಿ ನೀರು ಐತಿ ಇಲ್ಲೇ ನೀರ ನದಿ ಐತಿದೆ ಇದ ಮುಂದೆ ಹೋಗಿ ಬಾಕ್ರಾನಂಗಲ್ ಡ್ಯಾಮ್ ಆಕೈತಿ ಎಲ್ಲ ಗುಡ್ಡ ಅದಾವ ಇಲ್ಲೇ ಮನಿ ನೋಡ್ರಿ ನೀವು ಯಾವ ಟೈಪ್ ಕಟ್ಟಾರ ಎಲ್ಲೆಲ್ಲ ಅದಾವ ನೋಡ್ರಿ ಮನಿ ಬರೀ ಹೆಂಗೆ ಹೋಗ್ತಾರೋ ಏನೋ ಇವ್ರ ಜೀವನ ಶೈಲಿ ಹೆಂಗೈತಿ ಏನು ಗೊತ್ತಾಗೋಲ್ಲ ನಮಗೆ ಇಲ್ಲೇ ರೋಪ್ವೇ ಮಾಡ್ಯಾರ ಅವ್ರು ಅಂದ್ರೆ ನಿನ್ನೆ ಹೋಗಿದ್ನಲ್ಲ ಆ ಟೈಪ್ ರೋಪ್ವೇ ಐತಿಲ್ಲೇ ಸೊ ಆ ರೋಪ್ವೇಲೆ ಅಂದ್ರೆ ನದಿ ಮ್ಯಾಲಿಂದ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಗುಡಿ ಮಾಡ್ಯಾರ ಗುಡಿ ಟೂರಿಸಮ್ ಸಲುವಾಗಿ ನಂಗೆ ನಿನ್ನಿದೆ ನೆನೆಸ್ಕೊಂಡ್ರೆ ಹೆದರಿಕೆ ಆಗತೈತಿ ನಿನ್ನೆ ಅಟ್ಲೀಸ್ಟ್ ಅದು ರೋಪ್ವೇ ಬಿದ್ದಿತ್ತಂತಂದ್ರೆ ಅಟ್ಲೀಸ್ಟ್ ಗಿಡದ ಮೇಲೆ ಬಿದ್ದಿರ್ತಿದ್ದೆ ಇಲ್ಲಿ ನೀರಾಗಿ ಬಿದ್ದು ಮುಳುಗೋದ್ರಕ್ಕಿಂತ ಚಲೋ ಇತ್ತು ಈಗ ಹೆಂಗೂ ಹೋಗೋದು ಏನ ಮಾಡಂಗೇನೇ ಇಲ್ಲ ಇಲ್ಲಿ ನಮ್ಮ ದೋಸ್ತರದ್ದು ಫೋಟೋಶೂಟ್ ನಡೆದೈತಿ ಇವರೆಲ್ಲ ಸೇಮ್ ಬಂದ್ರು ಕೆಳಗೆ ರೋಡ್ ಐತಿ